ಚಾರ್ಜ್ ಈ ಚಾರ್ಜ್ ಇರುವಾಗ ಸರ್ಕಾರಿ ಕಚೇರಿನಲ್ಲಿ ಹೆಂಗ್ ಇಟ್ಕೊಳ್ಬೇಕು, ಹೆಂಗ್ ಇಟ್ಕೊಡ್ರಿ ಅವ್ನಿಗೆ? ಯಾವ ಅಧಿಕಾರ ಕೊಟ್ರು ನಿಮ್ಗೆ ಅವ್ನು ಇಡೋದಕ್ಕಲ್ಲಿ? ಅದಕ್ಕೆ ಜವಾಬ್ದಾರಿ ಇಲ್ವಾ? ಅದು ಜವಾಬ್ದಾರಿ ಇಲ್ವಾ? ಎಷ್ಟು ಕೊಡ್ತಾನೆ ಅವನು ನಿಮ್ಮ ಚೀಫ್ ಆಫೀಸರ್ಗೆ? ಯಾಕೆ ತಪ್ಪಾಗುತ್ತೆ? ಯಾವ ಕಾನೂನಲ್ಲಿ, ಯಾವ ಸೆಕ್ಷನ್ ಅಲ್ಲಿ ತಪ್ಪಾಗುತ್ತೆ ರೀ? ಮತ್ತೆ ಅವ್ನು ಹೆಂಗ್ ಇಟ್ಕೊಂಡ? ನೀವು ಬಿಡ್ತೀರಲ್ರಿ ಪೊಲೀಸ್ ನಿಮ್ ಸ್ಟೇಷನ್ ಅಲ್ಲಿ ಯಾವನಾದ್ರು ಹಿಂಗ್ ಇಟ್ಕೊಂಡು ಒಳಗಡೆ ಸ್ಟೇಷನ್ ಕಾಂಪೌಂಡ್ ಒಳಗಡೆ ಈಗ ಬಿಡೋದಕ್ಕೆ ಅವಕಾಶ ಇದೆಯಾ? ಈಸ್ ಇಂಪರ್ಸನೇಟಿಂಗ್ ಆಸ್ ಎ ಗವರ್ಮೆಂಟ್ ಆಫೀಸರ್, ಇಸ್ ಇಟ್ ನಾಟ್? ಗೊತ್ತಾ ಇಂಪರ್ಸನೇಷನ್ ಅಂದ್ರೆ ಏನು ಅಂತ? ಸ್ಪೆಲ್ಲಿಂಗ್ ಗೊತ್ತಾ ಇಂಪರ್ಸನೇಷನ್ ಅಂದ್ರೆ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ತರಕ್ಕೆ, ಇನ್ನೊಬ್ಬ ಅಧಿಕಾರಿ ತರಕ್ಕೆ ನಟಿಸೋದು. ಇಸ್ ಇ ನಾಟ್ ಇಂಪರ್ಸನೇಟಿಂಗ್? ಗವರ್ಮೆಂಟ್ ಆಫೀಸಲ್ಲಿ ಅವ್ನಿಗೆ ಅವಕಾಶ ಇದೆಯಾ? ಇವ್ನು ಪುರಸಭೆ ಅಧಿಕಾರಿಗಳು ಎಂತ ಅಯೋಗ್ಯರಾಗಿದ್ರೆ ಅವ್ನಿಗೆ ಅವಕಾಶ ಮಾಡ್ಕೊಡ್ತಾರೆ? ಹೇಳ್ತಾ ಇದಾರೆ ಎಲ್ಲರೂ ಅಲ್ಲಿ ಜನನ ಮರಣ ಪ್ರಮಾಣ ಪತ್ರ ಅಪ್ಲಿಕೇಶನ್ ತಗೊಳ್ಳೋದಕ್ಕೆ ಇವನ ಹತ್ರ ಬರ್ಬೇಕಂತೆ. ಇವನ ಹತ್ರ ಬಂದ್ಮೇಲೆ ಅವನಾದ್ರು 500 ರೂಪಾಯಿ. ಅವ್ನ ಯಾರು ಖಾಸಗಿ ವ್ಯಕ್ತಿ, ಇಟ್ಕೊಳ್ಳಿ, ಆಚೆ ಇಟ್ಕೊಳ್ಳಿ, ಕಾಂಪೌಂಡ್ ಇಂದ ಹೊರಗಡೆ ಇಟ್ಕೊಳ್ಳಿ. ಜನರು ಬರ್ತಾರ, ಅವಿದ್ಯಾವಂತರು ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಅವ್ರಿಗೆ ಅರ್ಜಿ ಬರ್ಕೊಡ್ಲಿ. ಆದ್ರೆ ಕಚೇರಿ ಒಳಗಡೆ ಇಟ್ಕೊಳ್ಳಕ್ಕೆ, ಕಾಂಪೌಂಡ್ ಒಳಗಡೆ ಇಟ್ಕೊಳ್ಳಿ, ತಿಳಿಸೋದಲ್ಲ, ತೆಗಿಸ್ಬೇಕು. ಈಗಲೇ ಕಂಪ್ಲೇಂಟ್ ಬರ್ರಿ, ಕಂಪ್ಲೇಂಟ್ ಬರೀರಿ. ಈ ವ್ಯಕ್ತಿಗೆ ನಮ್ಮ ಖಾಸಗಿ ವ್ಯಕ್ತಿ ಕಚೇರಿ ಆವರಣದಲ್ಲಿ ಟೇಬಲ್ ಇಟ್ಕೊಂಡಿದ್ದಾನೆ, ಇವನನ್ನ ಈ ಕೂಡಲೇ ಕಚೇರಿಯಿಂದ ಹೊರಗೆ ಹಾಕತಕ್ಕಂಥ ಬರೀರಿ.